ಇದು ಕಾಂಪೌಂಡ್ ಒಳಗೆ ಹೋಲಲ್ಲಿ ನಸಿಜನ್ ಇರುತ್ತಲ್ಲ ಅದನ್ನು ನಾವು ಕಾಂಪೌಂಡ್ ಹೊಡಿದಾನೆ ದೇವಸ್ಥಾನ ಕಾಂಪೌಂಡ್ ಹೊಡಿದಾನೆ ಹೇಗೆ ಮಾಡ್ಬೋದು ಅಂತ ನೋಡಿ ಈ ಥರ ಜಲಮಟ್ಟ ಅಂದರೆ ವಾಟರ್ ಲೆವೆಲ್ ಪೈಪನ್ನು ಹಾಕಿಬಿಟ್ಟು ಇದನ್ನು ಇಲ್ಲಿಗೆ ಇಡಬೇಕು ಫಸ್ಟ್ ಇಲ್ಲಿ 2 ದಿವಸ. ಕಾರಣ ಏನಂದರೆ ಇಲ್ಲಿ ಹಾಕಿದ ಗತ್ತಿಗೆ ಮೇಣೆ ಇದ್ರೆ ಕ್ಲೋಸ್ ಆಗಿಬಿಟ್ರೆ ಅದು ಉಸಿರು ಕಟ್ಟಿ ಸಾಯ್ತವಲ್ಲ, ಹಾಗಾಗಿ 2 ದಿವಸ ಇಡಬೇಕು. ಕರೆಕ್ಟಾಗಿ ಓಡಾಡ್ತಾ ನೋಡಬೇಕು 1-2 ದಿವಸ ಓಡಾಡುತ್ತೆ ಅಂತ ಹೇಳಿದ್ರೆ ಇದು ಕರೆಕ್ಟ್ ಇದೆ ಅಂತ ಆಯ್ತು. ಇಲ್ಲಾಂದ್ರೆ ಅದು ಪುನಃ ಸರಿ ಮಾಡಬೇಕು. 2 ದಿವಸ ನೀವು ಅದನ್ನು ಕಾದು ಕರೆಕ್ಟ್ ಇದೆ ಅಂತ ಆದ್ಮೇಲೆ ಇಲ್ಲಿ ಫಿಕ್ಸ್ ಮಾಡಬೇಕು. ಅದು ಇಲ್ಲಿಂದ ಬಂದುಬಿಟ್ಟು ಇಲ್ಲಿ ಓಡಾಡುತ್ತೆ. ಆಹಾರ ಕಲೆಕ್ಟ್ ಮಾಡಿ ಒಳ ತಗೊಂಡು ಹೋಗುತ್ತೆ. 1-2 ದಿವಸ ಆಗುತ್ತೆ. ಇಷ್ಟು ದೂರ ಯಾಕೆ ಅಂತೇಳಿ ಇಲ್ಲಿ ಜಾಗ ಇದೆಯಲ್ಲ ಇಲ್ಲಿ ಕಲೆಕ್ಟ್ ಮಾಡುತ್ತೆ. ಕಲೆಕ್ಟ್ ಮಾಡಿದಂಗೆ ಒಳಗಡೆ ಹೋಗಲ್ಲ, ಎಷ್ಟು ಬೇಕೋ ಅಷ್ಟು ಆಹಾರ ಇಲ್ಲಿಂದ ಇಲ್ಲಿ ಕೊಡ್ತಾ ಇರುತ್ತೆ. ಅದು ನಂತರ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಳಗಡೆ ಆಹಾರ ಸ್ಟಾಪ್ ಮಾಡಿಬಿಟ್ಟು ಇಲ್ಲೇ ಕಲೆಕ್ಟ್ ಮಾಡುತ್ತೆ. ಆಹಾರ ಖಾಲಿ ಆದ ತಕ್ಷಣ ರಾಣಿ ಇಲ್ಲಿ ಬಂದುಬಿಟ್ಟು ಇಲ್ಲಿ ಮೊಟ್ಟೆ ಇಡಿಕ್ಷನ್ ಮಾಡುತ್ತೆ. ರಾಣಿ ಜೇನು ಒಂದೇ ಇರುತ್ತಾ? ರಾಣಿ ಜೇನು ಒಂದು ಗೋಡೆಯಲ್ಲಿ ಒಂದೇ ಇರುತ್ತೆ. ರಾಣಿ ಇಲ್ಲಿ ಬಂದಿದೆ ಅಂತ ನೀವು ಹೇಗೆ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು. ನೀವು ಮೊದಲು ಇಲ್ಲಿ ಮೊಟ್ಟೆ ಇಡಬೇಕು. ಒಂದು ಇದರಲ್ಲಿ ಒಂದೇ ರಾಣಿ ಇರೋದ್ರಿಂದ ಇಲ್ಲಿ ಅದು ಮೊಟ್ಟೆ ಇಡೋಕ್ಕೆ ಶುರು ಮಾಡಿದ್ರೆ ರಾಣಿ ಬಂತು ಅಂತ ಆಯಿತು. ಬಂತು ತಕ್ಷಣ ಇದನ್ನು ನಾವು ಪ್ಲಾಸ್ಟಿಕ್ ನಿಮ್ಗೆ ನೋಡೋಕೆ ಹಾಕಿದ್ವಿ, ಹಾಕೋದೇನು ಬೇಡ. ಇದನ್ನು ಮುಚ್ಚಿ ಬಿಡೋದು. ಇಲ್ಲಿ ಕಟ್ ಮಾಡೋದು, ಇಲ್ಲಿ ಕಟ್ ಮಾಡಿಬಿಡೋದು. ಇಲ್ಲಿ ಕ್ಲೋಸ್ ಮಾಡಬೇಡಿ, ಕಾರಣ ಅಂದರೆ ಒಳಗಡೆ ನೋಡೋ ಫುಲ್ ಬರಬೇಕಲ್ಲ. ಇಲ್ಲಿ ಕ್ಲೋಸ್ ಮಾಡಿ ಬಂದ್ ಮಾಡಿದ್ರೆ ಅವು ಮೇಣಾಗಿ ಬಂದ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಓಡಾಡ್ತೇವೆ. ಹೊಡಿದ್ರೆ ಹೇಗೆ ಚಿಕ್ಕ ನೋಡೋದು ಗೂಡು ಹೀಗೆ ಬರೋದು ಮಿನಿಮಮ್ ಸ್ಟೋರೇಜ್. ಚಿಕ್ಕದು ಸ್ಟೋರೇಜ್ ಅಂದರೆ ಇದೇ ಥರ ಬಾಕ್ಸ್ ಅಲ್ಲ? ಹೌದು, ನಾವು ಸುಮಾರು ಟೈಪ್ ಮಾಡಿದ್ವಿ, 15 ಟೈಪ್ ಮಾಡಿದ್ದೀವಿ. ಇದನ್ನು ಮಾತ್ರ ಬೇರೆ ಬೇರೆ ಅದು ಇದರಲ್ಲಿ ಇದು ಸೂಕ್ತ ಅಂತ ಅಂದರೆ 4 ಇಂಚ್ ಆಗಲ್ಲ, 4 ಇಂಚ್ ಹೈಟ್, 14 ಇಂಚ್ ಉದ್ದ. ಸರ್ ಸ್ಟಿಂಗ್ಲೆಸ್ ಬಿ ಅಂತೇಳಿ ಇದು ಕಚ್ಚುವುದಿಲ್ಲ, ಚುಚ್ಚುವುದಿಲ್ಲ, ಯಾರಿಗೆ ಬೇಕಾದರೂ ಸಾಕಣೆ ಮಾಡ್ಬೋದು. ಪೆಟ್ಟಿಗೆ ಜೇನು ಆದರೆ ಕಚ್ಚು ಬಿಡ್ತವೆ, ನಿಮಗೆ ಚುಚ್ಚು ಬಿಡ್ತವೆ. ಇದು ಪೆಟ್ಟಿಗೆ ಜೇನು ಅಂದರೆ ಇದು ಆ ಥರದ ಸಮಸ್ಯೆ ಇಲ್ಲ. ಮತ್ತು ಬರೀ 800 ಮೀಟ್ರ್ 600 ಮೀಟ್ರ್ ವ್ಯಾಪ್ತಿಯಲ್ಲಿ ಇವುಗಳು ಕೆಲಸ ಮಾಡ್ತವೆ. ಅಲ್ಲಿ ಒಳ್ಳೆ ಪಾಲಿನೇಷನ್ ಮಾಡ್ತವೆ ಮತ್ತು ಒಳ್ಳೆಯ ಔಷಧೀಯ ಜೇನುತುಪ್ಪಗಳು ಕೂಡ ಸಿಗ್ತದೆ. ಮತ್ತು ವರ್ಷಕ್ಕೆ ನಮಗೆ ಡಿಫ್ರೆಂಟ್ ಕುಟುಂಬವು ಜಾಸ್ತಿ ಮಾಡ್ಬೋದು. ಕೇರಳದಲ್ಲಿ ಎಷ್ಟು ಬೇಡಿಕೆ ಇದೆ, ಒಳ್ಳೆ ಜೇನುತುಪ್ಪಗೂ ಒಳ್ಳೆ ಬೇಡಿಕೆ ಇದೆ. ಮತ್ತು ಕೊಳನಿಗೂ ತುಂಬ ಬೇಡಿಕೆ ಇದೆ ಸರ್. ಎಷ್ಟಿದೆ ಬಾಕ್ಸ್? ಇದೆ ರೆಡಿ? ಒಂದು ಬಾಕ್ಸ್ 2,000 ರೂಪಾಯಿ ಕೊಳನಿ ವಿತ್ ಬಾಕ್ಸ್ ಕೊಡ್ತಾ ಇದ್ದೀವಿ ಸರ್. ಮತ್ತು ಒಂದು ಕೆಜಿ ತುಪ್ಪಕ್ಕೆ ಇವಾಗ ಕೇರಳದಲ್ಲಿ 2,000, 3,000, 4,000, 5,000ವರೆಗೆ ಬೆಲೆ ಇದೆ ಸರ್. ಅಷ್ಟು ಡಿಮ್ಯಾಂಡ್ ಉಂಟು. ಯಾಕೆಂದರೆ ಆ್ಯಂಟಿ ಆಕ್ಸಿಡೆಂಟ್ ಇದರಲ್ಲಿ ಜಾಸ್ತಿ ಇದೆ, ಔಷಧೀಯ ಸಸ್ಯಗಳಿಂದ ಕಲೆಕ್ಟ್ ಮಾಡುವ ಕಾರಣ ಅಷ್ಟು ಡಿಮ್ಯಾಂಡ್ ಉಂಟು ಸರ್. ಇದಕ್ಕೆ ಇದು 1 ಇಯರ್ ಸ್ಟೋರೇಜ್ ಮಾಡಬೇಕಾ? ಒಂದು ವರ್ಷಕ್ಕೆ ನಮಗೆ ಇದರಿಂದ 400 ಗ್ರಾಮ್ಸ್ ಹೆಚ್ಚಂದ್ರೆ 500 ಗ್ರಾಮ್ಸ್ ಜೇನು ಸಿಗ್ಬೋದು ಸರ್. ಒಳ್ಳೆ ಕೃಷಿ ಭೂಮಿ ಅಂದರೆ 500 ಗ್ರಾಮ್ಸ್ವರೆಗೆ ಸಿಗ್ಬೋದು ನಮಗೆ ಒಂದು ಬಾಕ್ಸಿಂದ. ಮತ್ತು ಡಿವಿಷನ್ ಮಾಡಿ ನಮಗೆ ಜಾಸ್ತಿ ಕೊಳನಿನೂ ಮಾಡ್ಬೋದು. ಕೊಳನಿಗೂ ಕೂಡ ಕೇರಳದಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, ಇಲ್ಲಿ ಅಷ್ಟು ಪರಿಚಯ ಸ್ವಲ್ಪ ಕಡಿಮೆ ಕಾಣ್ತದೆ ಸರ್ ನಮಗೆ. ಮತ್ತು ಜೇನು ಹೇಳಿದರೆ ಇದು ಕಲೆಕ್ಟ್ ಮಾಡೋ ಹೂವು ಹೇಳಿದರೆ ಔಷಧಿ ಇರುವಂಥ ಹೂವಿಂದವೇ ಕಲೆಕ್ಟ್ ಮಾಡ್ತದೆ. ತುಳಸಿ, ತುಂಬೆ ಅಂತ ಔಷಧಿ, ಅದು ಕ್ಯಾನ್ಸರಿಗೆ ಸಮೇತ ಯೂಸ್ ಆಗ್ತದೆ ಅಂತ ಹೇಳಿದರೆ ಮೆಡಿಷನ್ ಆಗಿ ಬರ್ತದೆ. ಅದಕ್ಕೆ ಬೇಕಾಗಿ ಇದು ಒಂದು ಕುಟುಂಬದಲ್ಲಿ 400 ಗ್ರಾಮ್ ml ಸಿಗ್ತದೆ. ಆದರೆ ಅದು ಭಯಂಕರ ಔಷಧಿ ಇರುವಂಥ ಗುಣ ಇರುವಂಥ ಔಷಧಿ. ಅದಕ್ಕೆ ಯಾವ ರೀತಿ ಸೇವನೆ ಮಾಡಬೇಕು? 1 ಸ್ಪೂನಾ ಅಥವಾ ಯಾರೆಲ್ಲ ಸೇವೆ ಮಾಡ್ಬೋದು? ಅದು ಸಣ್ಣ ಮಕ್ಕಳಿಗೆ ಹೇಳಿದರೆ ಅದರಲ್ಲಿ ಅಂತ ಹೇಳಿದರೆ ಪ್ರತಿರೋಧಕ ಶಕ್ತಿ ಇರುವಂಥ ಜೇನು. ಯಾರಿಗೆ ಸಣ್ಣ ಮಕ್ಕಳಿಗೆ 1 ವರ್ಷದ ಮೇಲೆ ಇದ್ದವರಿಗೆ ಒಂದು ಸ್ಪೂನ್ ಹೇಳಿದರೆ ಸ್ವಲ್ಪ ಅದಕ್ಕೆ ನೀರು ಹಾಕಿ ಕೊಡಬೇಕು. ಫುಲ್ ಕೊಡ್ಬೋದು. ದೊಡ್ಡವರಿಗೆ 1 ಸ್ಪೂನ್ ಕೊಡ್ಬೋದು. ಅಲ್ಲದಿದ್ದರೆ ಸ್ವಲ್ಪ ಅದರ ಅರ್ಧ ಕೊಡ್ಬೋದು. ಅದು ಶುಗರ್ ಇರೋರು ತಗೋಬೋದಾ? ಶುಗರ್ ಇದರಲ್ಲಿ ಶುಗರ್ ಹೇಳಿದರೆ ಸ್ವಲ್ಪ ಕಮ್ಮಿ ಇರ್ತದೆ. ಅಂತೇಳಿ ಹುಳಿ ಮತ್ತು ಸಿಹಿ, ಕಹಿ ಎಲ್ಲ ಅಂಶ ಇರುತ್ತದೆ. ಎಲ್ಲ ಟೇಸ್ಟ್ ಇರುವಂಥ ಜೇನಾಗಿರ್ತದೆ. ಓಕೆ, ಥ್ಯಾಂಕ್ ಯು.